ನನ್ನ ಪರಿಚಯ ಅನಂತ್ ಪಾಟೀಲ್ ಅಂತ. ನಾನೊಂದು ಸ್ಟಾಕ್ ಮಾರ್ಕೆಟ್ ಟ್ರೈನರ್, ಮೆಂಟರ್ ಮತ್ತು ಸ್ಟಾಕ್ ಮಾರ್ಕೆಟ್ ಸೈಕಾಲಜಿಸ್ಟ್ ಕೂಡ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಕಳೆದ ಸುಮಾರು 8 ವರ್ಷಗಳಿಂದ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಟೀಚ್ ಮಾಡ್ತಾ ಇದ್ದೀನಿ ಸುಮಾರು 1000 ಜನಕ್ಕೆ. ಸುಮಾರು 1000 ಜನ ಕಲಿತಾ ಇದ್ದಾರೆ. ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನಾನು ಕಡಿಮೆ ಅಂದರೂ ಕೂಡ ಒಂದು 100ರಿಂದ 1000% ಒಂದು ಸ್ಟಾಕಲ್ಲಿ ರಿಟರ್ನ್ ಕೂಡ ತೆಗೆದಿದ್ದೀನಿ. ಇದು ನನ್ನ ಒಂದು ಸ್ಮಾಲ್ ಚಿಕ್ಕ ಅಚೀವ್ಮೆಂಟು. ಅದನ್ನ ನಿಮಗೆ ಶೋ ಮಾಡಬೇಕಂದ್ರೆ ಇಲ್ಲಿ ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆ. ಇದೆಲ್ಲ ಒಂದು ಸ್ಕ್ರೀನ್ ಶಾಟು. ನಿಮಗೆ ಲೈವ್ ಆಗಿ ಕೂಡ ಈ ಒಂದು ವೆಬಿನಾರ್ ಫೈನಲ್ ಲೈವ್ ಆಗಿ ನನ್ನ ಪೋರ್ಟ್ಫೋಲಿಯೋ ಕೂಡ ತೋರಿಸ್ತೀನಿ ಯಾವ ತರ ಒಂದು ರಿಟರ್ನ್ ಇದೆ ಅಂತ. ಇದೊಂದು 3 ಅಕೌಂಟು. ಒಂದು ಸಿಂಗಲ್ ಒಂದು ಸ್ಟಾಕ್ ಅಲ್ಲಿ 700% ಇದೆ, ಒಂದು ಪೋರ್ಟ್ಫೋಲಿಯೋ ಡಬಲ್ ಇದೆ, 164% ಇದೆ, ಒಂದು ಸ್ಟಾಕ್ ಅಲ್ಲಿ 1000% ಇದೆ. ಇನ್ನೊಂದು ಸ್ಮಾಲ್ ಅಚೀವ್ಮೆಂಟ್ ಅಷ್ಟೇ. ಒಂದು ಟ್ರೇಡಿಂಗ್ ಬಗ್ಗೆ, ಕೋರ್ಸ್ ಬಗ್ಗೆ ಸೀರಿಯಸ್ ಆಗಿದ್ದೀರಾ ಅನ್ಕೊಂತೀನಿ. ಅದೇ ತರ ಸೀರಿಯಸ್ ಆಗಿ ನೋಡಿ, ಯಾಕಂದ್ರೆ ನನ್ನ ಲೈಫ್ ಚೇಂಜ್ ಆಗಿದೆ ಇದರಿಂದ. ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ದು ಲೈಫ್ ಇದರಿಂದ ಚೇಂಜ್ ಆಗ್ಬಹುದು ಅಂತ. ನೀವೊಂದು ಸೀರಿಯಸ್ ಆಗಿ ಒಂದು ವೆಬಿನಾರ್ ಅಟೆಂಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಇದನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ. ವೈ ಡು ಯು ವಾಂಟ್ ಟು ಲರ್ನ್ ಟ್ರೇಡಿಂಗ್? ಯಾಕೆ ಟ್ರೇಡಿಂಗ್ ಕಲಿಬೇಕು ಅನ್ನೋದು ಫಸ್ಟ್ ನಾವು ಕ್ಲಾರಿಫೈ ಮಾಡ್ಕೋಬೇಕು. ಟ್ರೇಡಿಂಗ್ ಯಾಕೆ ಕಲಿಬೇಕು ಅಂತ, ಹೌದಲ್ವಾ? ವೈ ಇಲ್ಲ ಅಂದ್ರೆ ನೆಕ್ಸ್ಟ್ ಕಾಣಿಸಲ್ಲ. ಯಾಕಂದ್ರೆ ನಾವು ದುಡ್ಡು ಅರ್ನ್ ಮಾಡಬೇಕು, ನನ್ನ ಫ್ಯಾಮಿಲಿನ ಸೆಕ್ಯೂರ್ ಮಾಡಬೇಕು, ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಎಲ್ಲದಕ್ಕೂ ಏನ್ ಬೇಕು ಸರ್? ದುಡ್ಡು ಬೇಕು. ದುಡ್ಡನ್ನ ಅರ್ನ್ ಮಾಡ್ಬೇಕಂದ್ರೆ ಟ್ರೇಡಿಂಗ್ ಕಲಿಬೇಕು. ಅದು ಟ್ರೇಡಿಂಗ್ ಅಲ್ಲಿ ನಿಮ್ಮೊಂದು ಫ್ಯಾಷನ್ ಇದೆಯಾ, ಇಂಟ್ರೆಸ್ಟ್ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಅದು ಯಾಕಂತೆ ಕೆಲವರು ನೋಡಿ ತಿಳ್ಕೊಂಡ ಮೇಲೆ ಇಂಟ್ರೆಸ್ಟ್ ಕೂಡ ಬರ್ಬೋದು, ಮುಂಚೆನೂ ಕೂಡ ಇಂಟ್ರೆಸ್ಟ್ ಇರಬಹುದು. ಓಕೆನಾ? ಯಾಕೆ ನಾನು ಇದನ್ನ ಕಲಿಬೇಕು ಅನ್ನೋದು ಕ್ಲಿಯರ್ ಆಗಿದ್ರೆ ನಮ್ಮ ಮೈಂಡ್ ಅಲ್ಲಿ, ಅವಾಗ ನೀವು ಈಸಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಅದಕ್ಕೆ ನಾನು ಕೇಳ್ತಾರೆ ಯಾಕೆ ಈ ಟ್ರೇಡಿಂಗ್ ಕಲಿಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ವೈ ಅನ್ನೋದು ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನಾವು ಒಂದು ಸ್ಕೂಲ್ಗೆ ಹೋಗ್ತೀವಿ, ಒಂದು ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಕಂಪ್ಲೀಟ್ ಮಾಡ್ತೀವಿ. ಸುಮಾರು ಫೀಸ್ ಗಳನ್ನ ಕಟ್ತಾರೆ. ನಮ್ಮ ಸ್ಕೂಲಲ್ಲಿ ಸಬ್ಜೆಕ್ಟ್ ಗಳು ಹೋಗ್ತೀವಿ, ಎಲ್ಲ ಓದ್ತೀವಿ. ಬಟ್ ಯಾವುದೇ ಸ್ಕೂಲಲ್ಲಿ ನಮಗೆ ಫೈನಾನ್ಸ್ ಬಗ್ಗೆ ಹೇಳ್ಕೊಡಲ್ಲ. ಕಾಲೇಜಲ್ಲಿ ಸಮಥಿಂಗ್ BCom MBA ಹೇಳ್ತಾರೆ, ಬಟ್ ಯಾವುದೇ ತರ ದುಡ್ಡು ಅರ್ನಿಂಗ್ ಬಗ್ಗೆ ಹೇಳ್ಕೊಡಲ್ಲ ಎಲ್ಲೂ ಕೂಡ. ಕಾಲೇಜಲ್ಲೂ ಕೂಡ ನಾವು ಎಲ್ಲ ಕಲಿತೀವಿ, ಬಟ್ ಒಂದು 15 ವರ್ಷ ಎಜುಕೇಶನ್ ನ ಕಲಿತೀವಿ. ಕಲ್ತ ಮೇಲೂ ಕೂಡ ನಾವು ಜಾಬ್ ಹುಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ 15 ವರ್ಷ ಟೈಮ್ ಕಾದು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಪೇರೆಂಟ್ಸ್ ಆದ್ರೂ ಕೂಡ ಒಂದು ಜಾಬ್ ಹುಡುಕ್ಬೇಕಾಗುತ್ತೆ. ಬಟ್ ಅದ್ರಲ್ಲಿ ಇಷ್ಟೊಂದೆಲ್ಲ ಪ್ರೊಸೆಸ್ ಇದೆ. ಒಂದು ಸ್ಯಾಲ್ರಿ 30,000, 50,000, 1 ಲಕ್ಷನೋ ಸ್ಯಾಲ್ರಿ ತಗೊಳಕ್ಕೆ 15 ವರ್ಷ ಕಲ್ತು ನಾವು ಜಾಬ್ ನ ಹುಡುಕ್ತಿವಿ, ಕಷ್ಟಪಟ್ಟು ಜಾಬ್ ಹುಡುಕ್ತಿವಿ, ಎಕ್ಸ್ಪೀರಿಯನ್ಸ್ ನ ತಗೊಂತೀವಿ. ಇಷ್ಟೊಂದೆಲ್ಲ ನಾವು ಕಷ್ಟ ಬೀಳ್ತೀವಿ. ಎಂಡ್ ಆಫ್ ದಿ ಡೇ ಏನು? ಅರ್ನಿಂಗ್ ಮನಿ, ದುಡ್ಡನ್ನ ಸಂಪಾದನೆ ಮಾಡಕ್ಕೆ. ಬಟ್ ಇಲ್ಲಿ ಟ್ರೇಡಿಂಗ್ ಅಲ್ಲಿ ನೀವು 1,000 ಇಂದ 1 ಲಕ್ಷ, ಕೋಟಿ ಎಷ್ಟು ಬೇಕಾದ್ರೂ ದುಡಿಬಹುದು. ಇಂಥ ಒಂದು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ನಾವೇನು ಕಲಿಯಲ್ಲ ಅಂತಂದ್ರೆ, ಇಷ್ಟೊಂದೆಲ್ಲ ಇಲ್ಲಿ ಸಂಪಾದನೆ ಮಾಡ್ಬೇಕಂದ್ರೆ ನಾವು ಏನಾದ್ರು ಕಲಿಬೇಕಾಗುತ್ತೆ. ಅಲ್ಲಿ 15 ವರ್ಷ ಕಲ್ತಿರೋರು ನಾವಿಲ್ಲಿ ಒಂದು 1 ವರ್ಷ, 2 ವರ್ಷ, 3 ವರ್ಷ ಟೈಮ್ ಕೊಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲ ಒಂದು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮೆಡಿಕಲ್ಗೆ ಹೋದ್ರೆ ಕೋಟ್ಯಾಂತರ ರೂಪಾಯಿ ನಾವು ಖರ್ಚನ್ನು ಕೂಡ ಮಾಡ್ತೀವಿ. ಏನಕ್ಕಾಗಿ? ಒಂದು ಜಾಬ್ ನ ತಗೊಳ್ಳೋಕೆ, ನಮ್ ಲೈಫ್ ಸರ್ವೈವಲ್ ಆಗಕ್ಕೆ, ಮುಂದೆ ನಾವು ಫ್ಯೂಚರ್ಗೂ. ಅದೇ ರೀತಿ ಇಲ್ಲೂ ಕೂಡ ನಾವು ಕಲಿಬೇಕು. ಕಲ್ತ್ರೆ ಮಾತ್ರ ನಾವು ಇದರಲ್ಲಿ ಸಕ್ಸಸ್ ಆಗಕ್ಕಾಗೋದು. ಇದು ಒಂದು ಟ್ರೇಡಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಅದು ಹೇಗೆ ಎತ್ತ ಅಂತ ಮುಂದೆ ಹೋಗ್ತಾ ನೋಡೋಣ. ನೀವು ಜಾಬ್ ಎಲ್ಲ ಹೋಗಿದ್ರೆ ಎಲ್ಲರೂ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಸಿವಿಲ್ ಇಂಜಿನಿಯರ್ ಆಗ್ಬೋದು, ಯಾವ್ದೊಂದು ಕಂಪ್ನಿ ಸೂಪರ್ವೈಸರ್ ಆಗ್ಬೋದು, ಸುಮಾರು ಜಾಬ್ಗಳನ್ನ ನೀವು ತಗೋಬಹುದು. ಅಲ್ಲಿ ಒಂದು ಕಂಪ್ನಿಲಿ ಪೊಲಿಟಿಕ್ಸ್ ಇರುತ್ತೆ, ಸ್ಯಾಲರಿ ಇನ್ಕ್ರಿಮೆಂಟ್ ಆಗಲ್ಲ, ಸುಮಾರು ತೊಂದರೆಗಳಲ್ಲಿ ನಾವು ಇರ್ತೀವಿ. ಬಟ್ ನಮ್ಮ ಲೈಫ್ ಅಲ್ಲಿ ಏನಾದ್ರು ಒಂದು ಬದಲಾವಣೆ ನೋಡ್ಬೇಕಂತ ಥಿಂಕ್ ಮಾಡ್ತಾ ಇರ್ತೀವಿ. ಅವ್ರಿಗೆಲ್ಲ ಬಟ್ ಒಂದು ರಾಬರ್ಟ್ ಕಿಯೋಸಾಕಿ ಹೇಳೋ ಪ್ರಕಾರ ಸ್ಕೂಲ್ ಅಲ್ಲಿ ನಾವು ದುಡ್ಡುಗೋಸ್ಕರ ಹೆಂಗೆ ಕೆಲಸ ಮಾಡ್ಬೇಕು ಅಂತ ಎಲ್ಲರೂ ಹೇಳ್ಕೊಡ್ತಾರೆ. ಬಟ್ ದುಡ್ಡು ಬಂದು ನಮಗೋಸ್ಕರ ಕೆಲಸ ಮಾಡ್ಬೇಕು, ಅದು ಹೆಂಗೆ ಅಂತ ಯಾರು ಹೇಳ್ಕೊಡಲ್ಲ. ಹೌದಲ್ವಾ? ಇದು ತುಂಬಾ ರಿಯಲ್ ಆಗಿ ವಿಷಯ. ಇದನ್ನ ಯಾವತ್ ನೀವು ಅರ್ಥ ಮಾಡ್ಕೋತೀರಾ ಅವತ್ತು ಲೈಫಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ. ಯಾಕಂದ್ರೆ ದುಡ್ಡು ನಮಗೋಸ್ಕರ ಕೆಲಸ ಮಾಡ್ಬೇಕು. ಯಾಕಂದ್ರೆ ದುಡ್ಡು ಒಂದು ಫಿಸಿಕಲ್ ಆಗಿದೆ, ಅದಕ್ಕೇನು ಜೀವ ಇಲ್ಲ, ಅದು ಕೆಲಸ ಮಾಡ್ತಾ ಇರುತ್ತೆ. ಮನುಷ್ಯರಾದ್ರೆ ನಾವು ಹೇಳ್ಬೇಕಾಗತ್ತೆ ಹಿಂಗ್ ಕೆಲಸ ಮಾಡು, ಹಂಗ್ ಕೆಲಸ ಮಾಡು ಅಂತ. ದುಡ್ಡನ್ನ ಏನಿಲ್ಲ, ಜಸ್ಟ್ ನಮಗೋಸ್ಕರ ಕೆಲಸ ಮಾಡೋ ತರ ಮಾಡ್ಬೇಕು. ದುಡ್ಡನ್ನ ನಮಗೋಸ್ಕರ 24 ಅವರ್ಸ್, ದುಡ್ಡಿಗೆ ಆಯಾಸ ಆಗಲ್ಲ. ದುಡ್ಡನ್ನ ನಮಗೋಸ್ಕರ 24 ಗಂಟೆ ಕೆಲಸ ಮಾಡೋ ತರ ನಾವು ಕ್ರಿಯೇಟ್ ನ ಮಾಡಬಹುದು. ವಾಟ್ ಇಸ್ ದ ಟೆಕ್ನಿಕಲ್ ಅನಾಲಿಸಿಸ್? ಇವತ್ತಿನ ನಮ್ಮೊಂದು ವೆಬಿನಾರ್ ಬಂದ್ಬಿಟ್ಟು ಟೆಕ್ನಿಕಲ್ ಅನಾಲಿಸಿಸ್ ಅಂತ. ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು? ನೀವು ಎಕ್ಸಾಂಪಲ್ ನೋಡಿರ್ತೀರಿ, ನಿಮ್ದು ಹಾರ್ಟ್ ಚೆಕ್ ಮಾಡಿಸ್ತೀರಾ, ECG ಎಲ್ಲ ಮಾಡಿಸ್ತೀರಾ, ಡಾಕ್ಟರ್ ಹತ್ರ ಒಂದು ಪ್ರಿಂಟ್ಔಟ್ ಕೊಡ್ತಾರೆ, ಹೋಗಿ ಅವ್ರು ಡಾಕ್ಟರ್ ಹೋಗ್ತಾರೆ. ಅದು ನಿಮಗೆ ಓದಕ್ಕಾಗತ್ತಾ? ಆಗಲ್ಲ. ಅದು ಬರೀ ಡಾಕ್ಟರ್ ಮಾತ್ರ ಓದಕ್ಕಾಗುತ್ತೆ. ಯಾಕಂದ್ರೆ ಅಲ್ಲೊಂದು ಲೈನ್ಸ್ ಗಳಿರುತ್ತೆ, ಮಾರ್ಕ್ಸ್ ಗಳಿರುತ್ತೆ. ಎಕ್ಸ್ರೇ ತೆಗಿಸ್ತೀರಾ, ಎಕ್ಸ್ರೇ ತೆಗೆದು ಡಾಕ್ಟರ್ ತೋರಿಸ್ಬೇಕಾಗತ್ತೆ, ನಾವು ರೀಡ್ ಮಾಡಕ್ಕಾಗಲ್ಲ. ಅದೇ ತರ ಒಂದು ಭೂಕಂಪದ ಮಾಪನ ಅಂತ ಬರುತ್ತೆ, ಅದು ಮಾಪನ ಬರುತ್ತೆ, ಅದನ್ನ ಅವ್ರು ಮಾತ್ರ ಓದಕ್ಕಾಗೋದು. ಆಚಾರ್ಯರು ಯಾರು ಓದಕ್ಕಾಗಲ್ಲ. ಅದು ಒಂದು ಕಲೆ, ಒಂದು ಸ್ಕಿಲ್, ಜಸ್ಟ್ ಸ್ಕಿಲ್. ಅದನ್ನ ಕಲಿಯಕ್ಕಾಗಲ್ಲ ಅಂತಲ್ಲ, ಸ್ಕಿಲ್. ಆ ಸ್ಕಿಲ್ ನ ಕಲ್ತ್ರೆ ನಾವು ಒಂದು ಕೂಡ ಈ ಒಂದು ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಅಪ್ ಆಗುತ್ತಾ ಡೌನ್ ಆಗುತ್ತಾ ಅಂತ ತಿಳ್ಕೋಬಹುದು. ಇದರಲ್ಲಿ ಇದರಲ್ಲಿ ನೆಕ್ಸ್ಟ್ ಇವರೆಲ್ಲ ಬಂದ್ಬಿಟ್ಟು ಏನಂತಂದ್ರೆ, ಒಂದು ಈ ಬಿಗ್ಗೆಸ್ಟ್ ಇನ್ವೆಸ್ಟರ್ ನಮ್ಮ ಇಂಡಿಯಾದಲ್ಲಿ ರಾಕೇಶ್ ಜುಂಜುನ್ವಾಲಾ ಅಂತ. ಇವರು ತೀರ್ಕೊಂಡಿದ್ದಾರೆ ಇವಾಗಿಲ್ಲ, ಲೇಟ್ ರಾಕೇಶ್ ಜುಂಜುನ್ ಅವರು. ಅದರ್ವೈಸ್ ಇವಾಗ ವೈಫ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಪ್ರೇಮ್ಜಿ ಅವ್ರು ನೋಡಿರ್ಬೋದು, ಆಶೀಶ್ ಕಚೋಲಿ ಅಂತ ಇದ್ದಾರೆ, ಡೋಲಿಕನ್ನ, ಸುಮಾರು ಜನ ಇದ್ದಾರೆ. ಜಸ್ಟ್ ನಿಮ್ಗೆ ಒಂದು ಫೋಟೋ ತೋರಿಸ್ತೇನೆ. ಇವ್ರು ಏನ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವ್ರ ಹತ್ರ ಏನಂದ್ರೆ ತುಂಬಾ ಒಂದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅಂತ 50 ಜನ 20 ಜನ ಒಂದು ಟೀಮ್ ಇರುತ್ತೆ. ಇವ್ರದ್ದು ಒಂದು ಆಫೀಸ್ ಸೆಟಪ್ ಇರುತ್ತೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅವ್ರೊಂದು ಸೆಟಪ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಯಾವ ರೀತಿ ಪಾಸಿಬಲ್ ಆಗುತ್ತೆ ಅವರು ಫಂಡಮೆಂಟಲ್ ನೋಡ್ತಾರೆ.
ಫಂಡಮೆಂಟಲ್ ನ ನೋಡಿ ಹೇಗೆ ಅವರು ಡಿಸೈಡ್ ಮಾಡ್ತಾರೆ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಅಪ್ ಬರುತ್ತಾ ಡೌನ್ ಬರುತ್ತಾ ಅಂತ ಅವರು ಒಂದು ಅನಲೈಸ್ ಮಾಡ್ತಾರೆ. ಅವ್ರಿಗೋಸ್ಕರ ಅಂತಾನೆ ಒಂದು ಸೂಪರ್ ಕಂಪ್ಯೂಟರ್ ಇರುತ್ತೆ. ನಮ್ಮ ತರ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಲ್ಲ, ತುಂಬಾ ಒಂದು ಇಡೀ ಇಂಡಿಯಾದ ಡೇಟಾನ ಅನಲೈಸ್ ಮಾಡುವಂತ ಕಂಪ್ಯೂಟರ್ಸ್ ಗಳು ಅವ್ರ ಹತ್ರ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತಾರಲ್ಲ ಆ ತರ ಒಂದು ಸೆಟಪ್ ಇವ್ರ ಹತ್ರ ಇರುತ್ತೆ. ಪ್ಲಸ್ ಇವ್ರ ಹತ್ರ ಟೀಮ್ ಇರುತ್ತೆ. ಮತ್ತೆ ಇವರು ಒಂದು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರ್ತಾರೆ. ಓಕೆನಾ, ಅವ್ರದೇ ಆದ ಒಂದು ನೆಟ್ವರ್ಕ್ ಇರುತ್ತೆ. ಇನ್ವೆಸ್ಟರ್ ಎಲ್ಲರದ್ದು ಒಂದು ನೆಟ್ವರ್ಕ್ ಇರುತ್ತೆ. ಆ ನೆಟ್ವರ್ಕ್ ಅಲ್ಲಿ ಅವರು ಡಿಸ್ಕಸ್ ಮಾಡ್ತಾರೆ ಯಾವ ಸ್ಟಾಕ್ ಏನು ಅಂತ ಹೈ ಲೆವೆಲ್. ಅಂದ್ರೆ ಇವರು 500 ಕೋಟಿ 1000 ಕೋಟಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇರ್ತಾರೆ. 100 ಕೋಟಿ 50 ಕೋಟಿ ನಮ್ ತರ 1,50,000 10,000 20,000 ಒಂದು ಪೊಸಿಷನ್ ತಗೊಳ್ಳಲ್ಲ. ದೊಡ್ಡ ದೊಡ್ಡ ಒಂದು ಪೊಸಿಷನ್ ತಗೊಂತಾ ಇರ್ತಾರೆ. ನೆಕ್ಸ್ಟ್ ಇವ್ರು ಬಂದ್ಬಿಟ್ಟು ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರ್ತಾರೆ. ಒಂದು ಆ ಕಂಪ್ನಿಲಿ ಯಾವ ನಾವು ಸುಮಾರು ಸ್ಟಾಕ್ಸ್ ಗಳು ನೋಡ್ತೀವಿ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋ ಕಂಪ್ನಿಲಿ ಅವರು ಒಂದು ಒನ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ಕೂಡ ಆಗಿರ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ ಆಗೋದ್ರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ಅವರಿಗೆ ಕಂಪ್ನಿಲಿ ಏನ್ ನಡೆಯುತ್ತೆ, ಫ್ಯೂಚರ್ ನಾಳೆ ಏನ್ ಡಿಸಿಷನ್ ತಗೊಂತಾರೆ ಅಂತ ಗೊತ್ತಾಗುತ್ತೆ. ಲೈಕ್ ರಾಕೇಶ್ ಜುಂಜುನ್ವಾಲಾ ಮತ್ತು ಅವ್ರ ವೈಫ್ ಬಂದು ಟೈಟಾನ್ ಅಲ್ಲಿ ಅವರು ಡೈರೆಕ್ಟರ್. ಟೈಟಾನ್ ಅಲ್ಲಿ ಏನೇ ವಿಷಯಗಳು ಡಿಸ್ಕಸ್ ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅವ್ರು ಯಾವಾಗ ತಗೋಬೇಕು ಯಾವಾಗ ಮಾರ್ಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಈ ತರ ಕೂಡ ಆಗಿರುತ್ತೆ. ಇನ್ನೊಂದು ಬಿಗ್ಗೆಸ್ಟ್ ಏನಂದ್ರೆ ಇವರು ಒಂದು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರೋ ಒಂದು ಕಂಪನಿಲಿ ಇನ್ಸೈಡರ್ ಅಂತ ಇರ್ತಾರೆ. ಸೀಕ್ರೆಟ್ ಆಗಿ ಒಬ್ರು ಇವ್ರ ಕಡೆಯಿಂದ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮ್ಯಾನೇಜ್ಮೆಂಟ್ ಅಲ್ಲಿ. ಅಲ್ಲಿ ನಡೀತಾರೋ ಇನ್ಫಾರ್ಮೇಶನ್ ಎಲ್ಲ ಇವರಿಗೆ ಕೊಡ್ತಾ ಇರ್ತಾರೆ. ಈ ತರ ಒಂದು ಸೆಟಪ್ ಕೂಡ ಅವ್ರದ್ದು ಇರುತ್ತೆ. ಯಾಕೆ ನಾವು ಒಂದು ಸ್ಟಾಕ್ ಬಗ್ಗೆ ನಾವು ಅನಲೈಸ್ ಮಾಡಕ್ಕಾಗಲ್ಲ, ಅವ್ರು ಅನಲೈಸ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ರೀಸನ್. ಬಟ್ ನಾವು ಈ ತರ ಒಂದು ಅನಲೈಸ್ ನ ಮಾಡ್ಬೇಕಂದ್ರೆ ಆಗಲ್ಲ. ಅವ್ರ ಹತ್ರ ಇರೋ ಸೆಟಪ್, ಅವ್ರ ಹತ್ರ ಒಂದು ಕಂಪ್ಯೂಟರ್, ಅವ್ರ ಹತ್ರ ಜನ ಅವ್ರು ನಮಗೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಏನಪ್ಪಾ ಅಂತಂದ್ರೆ ನಾವೇನ್ ಮಾಡ್ತೀವಿ, ಅವ್ರ ಹೆಜ್ಜೆ ಗುರುತು, ಅವ್ರು ಇಲ್ಲೇನೋ ಒಂದು ಡಿಸಿಷನ್ ತಗೊಂತಾರೆ. ಇವತ್ತು ಇಲ್ಲೊಂದೇನೋ ಡಿಸಿಷನ್ ತಗೊಂಡ್ರೆ ಈ ಒಂದು ಮೂಡುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಒಂದು ಮೂಡುತ್ತೆ ಈ ಗುರುತು. ಓಕೆ, ಈ ಒಂದು ಹೆಜ್ಜೆ ಗುರುತು ಇರುತ್ತಲ್ಲ, ಇವ್ರ ಹೆಜ್ಜೆ ಗುರುತು ಮೂಡುತ್ತೆ. ಅವ್ರು ಏನೇ ಮಾಡಿ ಒಂದು ಸ್ಟಾಕ್ ಅಲ್ಲಿ ಎಂಟ್ರಿ ತಗೊಂಡ್ರೆ ಇಲ್ಲಿ ಒಂದು ಹೆಜ್ಜೆ ಮೂಡುತ್ತೆ. ಆ ಹೆಜ್ಜೆ ಯಾವ್ದಪ್ಪ ಅಂದ್ರೆ ಅದೇ ಕ್ಯಾಂಡಲ್ ಸ್ಟಿಕ್ ಅಂತ ಕರಿತೀವಿ. ಆ ಹೆಜ್ಜೆನ ನಾವು ಫಾಲೋ ಮಾಡ್ತೇವೆ. ಅವ್ರದ್ದು ಹೆಜ್ಜೆನ ನಾವು ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಕ್ಕಾಗಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳಕ್ಕಾಗಲ್ಲ ನೀವು ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರ ಅಂತ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅವ್ರ ಹೆಜ್ಜೆ ಗುರುತನ್ನ ನಾವು ಫಾಲೋ ಮಾಡ್ತೀವಿ. ಅವ್ರ ಹೆಜ್ಜೆ ಗುರುತನ್ನ ಹೇಗೆ ಫಾಲೋ, ರೈತರು ನೋಡ್ತಾರೆ ಯಾವ ಪ್ರಾಣಿ ಹೊಲದಲ್ಲಿ ಬಂದೋಗಿದೆ ಅಂತ ಹೆಜ್ಜೆ ಗುರುತು ಮೂಡ ಮುಖಾಂತರ ತಿಳ್ಕೊಂತಾರೆ ಯಾವ ಒಂದು ಬಂದೋಗಿದೆ ಪ್ರಾಣಿ ನಮ್ಮ ಹೊಲದಲ್ಲಿ ಅಂತ. ಆ ತರನೇ ಒಂದು ಕ್ಯಾಂಡಲ್ ಸ್ಟಿಕ್ ಮೂಡುತ್ತೆ. ಇದು ಎಲ್ಲಿ ಮೂಡುತ್ತೆ ಕ್ಯಾಂಡಲ್ ಸ್ಟಿಕ್ ಇರುತ್ತೆ, ಯಾವ ವೆಬ್ಸೈಟ್ ಇರುತ್ತೆ ಅಂತ ಪ್ರತಿಯೊಂದು ನೆಕ್ಸ್ಟ್ ನೋಡೋಣ. ಓಕೆನಾ, ಇದು ಒಂದು ಕ್ಯಾಂಡಲ್ ಸ್ಟಿಕ್ ಅಂತ ಕರಿತೀವಿ. ಇದು ಬಂದು ಜಪಾನೀಸ್ ಅವರು ಇನ್ವೆಸ್ಟ್ ಮಾಡಿರೋದು. ಅಕ್ಕಿ ವ್ಯಾಪಾರಿಗಳು, ಜಪಾನೀಸ್ ಅಕ್ಕಿ ವ್ಯಾಪಾರಿಗಳು ಇನ್ವೆಸ್ಟ್ ಮಾಡಿರೋದು ಇದನ್ನ. ಅವರೊಂದು ಅಕ್ಕಿ ವ್ಯಾಪಾರಕ್ಕೋಸ್ಕರ. ಇದನ್ನ ಮೇಲ್ ಭಾಗ ಇದೆಯಲ್ಲ ಇದನ್ನ ಹೈ ಅಂತ ಕರಿತೀವಿ. ಇಲ್ಲಿ ಬರೆದ ಹೈ ಅಂತ. ಈ ಒಂದು ಭಾಗ ಇದೆಯಲ್ವಾ ಇದನ್ನ ಓಪನ್ ಅಂತ ಕರಿತೀವಿ. ಒಂದು ಬೆಳಗ್ಗೆ ಪ್ರೈಸ್ ಓಪನ್ ಆಗುತ್ತಲ್ಲ ಅದ್ರದ್ದು. ಇಲ್ಲಿ ಬಂದು ಒಂದು ಡೇ ಕ್ಲೋಸ್ ಆಗುತ್ತಲ್ಲ ಕ್ಲೋಸ್. ಇಲ್ಲಿ ಬಂದು ಲೋ, ಇಲ್ಲಿವರೆಗೂ ಹೋಗಿ ಇಲ್ಲಿ ಬಂದು ಕ್ಲೋಸ್ ಆಗಿರುತ್ತೆ. ಇಲ್ಲಿ ಒಂದು ಹೈ ಹೋಗಿ ಇಲ್ಲಿಗೆ ಓಪನ್ ಆಗಿರುತ್ತೆ. ಈ ತರ ಒಂದು ಇದಕ್ಕೆ ರೆಡ್ ಕ್ಯಾಂಡಲ್ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗೆಲ್ಲ ಈ ರೆಡ್ ಕ್ಯಾಂಡಲ್ ಮೂಡುತ್ತೆ ಸ್ಟಾಕ್ ಪ್ರೈಸ್. ಮೇಲ್ಗಡೆ ಹೋದಾಗ ನೋಡಿ ಇದನ್ನ ಹೈ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಬಂದು ಕ್ಲೋಸಿಂಗ್, ಇದು ಓಪನಿಂಗ್ ಮತ್ತೆ ಲೋ. ರೆಡ್ ಅಂದ್ರೆ ಕೆಳಗಡೆ ಬಂದಿರುತ್ತೆ ಸ್ಟಾಕ್ ಪ್ರೈಸ್, ಗ್ರೀನ್ ಅಂದ್ರೆ ಮೇಲೋಗಿರುತ್ತೆ. ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನ ಆಸ್ ಎ 2 ಕ್ಯಾಂಡಲ್ ಆಗಿ ನಾವು ಗುರುತಿಸ್ತೀವಿ. ಇದನ್ನ ಚಾರ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಕೂಡ ನಾವು ನೋಡೋಣ ಯಾವ ರೀತಿ ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಈ ಒಂದು ಕ್ಯಾಂಡಲ್ಗೆಲ್ಲ ಹೆಸರು ಇರುತ್ತೆ. ನಮಗೆಲ್ಲ ಹೆಂಗೆ ಹೆಸರಿದೆ, ಎಲ್ಲಾ ಏನೇ ವಸ್ತು ಭೂಮಿ ಮೇಲೆ ಇರೋದಕ್ಕೆಲ್ಲದಕ್ಕೂ ಒಂದು ಹೆಸರಿದೆ, ಹೌದಲ್ವಾ? ಇದಕ್ಕೊಂದು ಹೆಸರು ಇರಬೇಕಲ್ವಾ? ಅದೇ ತರ ಇದರಲ್ಲಿ ಹೆಸರಿದೆ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಗಳಿದೆ. ಇದು ಯಾವ ರೀತಿ ಮೂಡೋದ್ರಿಂದ ಏನಾಗುತ್ತೆ ಅಂತ ನಾವು ತಿಳ್ಕೊಬಹುದು ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ. ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಕರಿತೀವಿ. ಇದು ಗ್ರೀನ್ ಮೇಲೆ ಹೋಗ್ಬೇಕಾದ್ರೆ ಕ್ರಿಯೇಟ್ ಆಗುತ್ತೆ. ಇದು ಬೇರಿಶ್ ಅಂತ ಎಂಗಲ್ಫಿಂಗ್ ಡೌನ್ ಬರ್ಬೇಕಾದ್ರೆ ಕ್ರಿಯೇಟ್ ಆಗುತ್ತೆ. ಈ ತರ ಎಲ್ಲ ಒಂದೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಇದನ್ನ ಒಂದು ನಾವು ಮೋರೋಬೋಜು ಅಂತ ಕರಿತೀವಿ. ಈ ಕ್ಯಾಂಡಲ್ ಬಂದಾಗೆಲ್ಲ ತುಂಬಾ ಸ್ಟಾಕ್ ಮೇಲೆ ಹೋಗುತ್ತೆ. ಬಟ್ ಓನ್ಲಿ ಕ್ಯಾಂಡಲ್ ಅಲ್ಲ, ಇದ್ರ ಜೊತೆ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಆಗುತ್ತೆ. ಇದನ್ನ ಮೋರೋಬೋಜ್ ಅಂತ ಇದ್ರ ಹೆಸರು. ಪ್ರತಿಯೊಂದು ಕೂಡ ಇದು ಜಪಾನೀಸ್ ವರ್ಡ್ ಆಗಿರುತ್ತೆ. ಜಪಾನೀಸ್ ಅವರು ಇನ್ವೆಸ್ಟ್ ಮಾಡಿರೋದ್ರಿಂದ ಜಪಾನೀಸ್ ವರ್ಡ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬೇರಿಶ್, ಆವಾಗಲೇ ಹೇಳಿದೆ ಬೇರಿಶ್ ಕ್ಯಾಂಡಲ್ ಅಂತ ಈ ತರ ಇರುತ್ತೆ. ಈ ಎಲ್ಲಾ ಕ್ಯಾಂಡಲ್ಗೂ ಈ ಹೆಸರು ಮತ್ತೆ ಪ್ಯಾಟರ್ನ್ ಜೋಡಣೆ ಮಾಡಿ ನಾವು ನೋಡ್ತೀವಿ. ಒಂದು ಸ್ಟಾಕ್ ಮೇಲೆ ಹೋಗುತ್ತಾ ಇಲ್ಲ ಕೆಳಗೆ ಬರುತ್ತಾ ಇಲ್ಲ ಅಲ್ಲೇ ನಿಂತ್ಕೊಂಡಿರುತ್ತೆ. ಈ ಕ್ಯಾಂಡಲ್ಸ್ ಮತ್ತೆ ಇದು ಬಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಅಂತ. ಈ ಪ್ಯಾಟರ್ನ್ ಕ್ರಿಯೇಟ್ ಇದ್ರಲ್ಲೊಂದು ಇನ್ನೂ ಪ್ಯಾಟರ್ನ್ ಜಸ್ಟ್ ಒಂದು ಹೆಸರು ಅಷ್ಟೇ. ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಸ್ಟಾಕ್ ಕೆಳಗಡೆ ಬರುತ್ತೆ, ಪ್ರೈಸ್ ಕೆಳಗಡೆ ಬರುತ್ತೆ. ಆ ರೀತಿ ಕೂಡ ಆಗ್ತಾ ಇರುತ್ತೆ. ಇದರಲ್ಲೇ ಕೂಡ ಇನ್ನೊಂದು ಒಂದು ಹೇಳ್ತೀವಿ ನಾವು ಹ್ಯಾಮರ್ ಅಂತ. ಹ್ಯಾಮರ್ ಬಂದ್ಬಿಟ್ಟು ಇದನ್ನ ಉಲ್ಟಾ ಆಗುತ್ತೆ. ಉಲ್ಟಾ ಆದ್ರೆ ಹ್ಯಾಮರ್ ಅಂತ ಕರಿತೀವಿ. ಈ ತರ ಸುಮಾರು ಒಂದು ಕಮ್ಮಿ ಅಂದ್ರೆ 15 ಒಂದು ಕ್ಯಾಂಡಲ್ ಪ್ಯಾಟರ್ನ್ಸ್ ಹೆಸರುಗಳು ಬರುತ್ತೆ. 15ರಿಂದ 20 ಬರುತ್ತೆ. ನಾನು ಯಾವ್ದಾದ್ರು ಇಂಪಾರ್ಟೆಂಟ್ ಅದು ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಬರೀ ಟ್ರೆಂಡ್ ಇಡೋದು 3 ಟ್ರೆಂಡ್. ಎಷ್ಟು? ಬರೀ 3 ಟ್ರೆಂಡ್ ಇರುತ್ತೆ. 3 ಟ್ರೆಂಡ್ ಹೆಂಗಪ್ಪ ಅಂತಂದ್ರೆ ಒಂದು ಸ್ಟಾಕ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಮೇಲೆ 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 ಹೋಗುತ್ತೆ. ಮತ್ತೆ ಏನಾಗುತ್ತೆ, ಸಮ್ ಟೈಮ್ ಏನಾಗುತ್ತೆ ನಿಲ್ಲುತ್ತೆ. ಆಮೇಲೆ ಬಂದ್ಬಿಟ್ಟು ಕೆಳಗಡೆ ಡೌನ್ ಬರುತ್ತೆ. ಇದು 3 ಟ್ರೆಂಡ್. ಈ 3 ಟ್ರೆಂಡ್ ನ ನೀವು ತಿಳ್ಕೊಂಡ್ಬಿಟ್ರೆ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ತುಂಬಾ ಈಸಿ ಆಗಿರುತ್ತೆ. ಸ್ಟಾಕ್ ಯಾವ ನೋಡಿ ಇದು ಒಂದು ನಿಂದಿರುತ್ತೆ. ಇದು ಬಂದು ಸೈಡ್ ವೇಸ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಸೈಡ್ ವೇಸ್ ಅಂತ ಕರಿತೀವಿ. ಇದು ಬಂದು ಅಪ್ ಟ್ರೆಂಡ್ ಹೋಗ್ತಾ ಇರುತ್ತೆ. ಇದನ್ನ ಅಪ್ ಟ್ರೆಂಡ್ ಅಂತ ಕರಿತೀವಿ. ಇದು ಡೌನ್ ಬರುತ್ತೆ, ಒಂದು ಸ್ಟಾಕ್ ಕೆಳಗಡೆ ಬರ್ತಾ ಇರುತ್ತೆ. ಇದನ್ನ ಡೌನ್ ಟ್ರೆಂಡ್ ಅಂತ ಕರಿತೀವಿ. 3 ಟ್ರೆಂಡ್ ಸಿಗೋದು ನಿಮ್ಗೆ ಎಲ್ಲೇ ಮಾರ್ಕೆಟ್, ಯಾವುದೇ ಮಾರ್ಕೆಟ್ ತಗೊಳ್ಳಿ ನೀವು. USA ಮಾರ್ಕೆಟ್ ತಗೊಳ್ಳಿ, ಕರೆನ್ಸಿ
ಮಾರ್ಕೆಟ್ ತಗೊಳ್ಳಿ, ಕಮ್ಯುಡಿಟಿ ತಗೊಳ್ಳಿ, ಕರೆನ್ಸಿ ಯಾವ್ದು ಕ್ರಿಪ್ಟೋ ತಗೊಳ್ಳಿ, ಎಲ್ಲೋ ಆದ್ರೂ ಈ ಚಾರ್ಟ್ ಮೂವ್ಮೆಂಟ್ ಆಗೋದು ಓನ್ಲಿ ಒಂದು ಕ್ಯಾಟಗರಿಲಿ, ಮೂರೇ ಕ್ಯಾಟಗರಿಲಿ, ಅಪ್ ಟ್ರೆಂಡ್ ಮತ್ತೆ ಸೈಡ್ ವೇಸ್ ಡೌನ್ ಟ್ರೆಂಡ್. ಇದೇ ತರ 3 ಟ್ರೆಂಡ್ ಅಲ್ಲಿ ಮೇಲೆ ಕೆಳಗೆ ಹೋಗೋದು, ನಿಲ್ಲೋದು, ಮೇಲೆ ಕೆಳಗೆ ಹೋಗೋದು, ನಿಲ್ಲೋದು, ಇದೇ ಒಂದು ಪೊಸಿಷನ್ ಅಲ್ಲಿ ಒಂದು ಸ್ಟಾಕ್ ಹೋಗ್ತಾ ಇರುತ್ತೆ. ಯಾವ ತರ ಅಂತ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಫ್ಟಿ ಯಾವ ತರ ಹೋಗಿದೆ ಇಲ್ಲಿ ನೀವು ನೋಡಬಹುದು. ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡಿದೆ ಕರೆಕ್ಟಾ, ನೋಡಿ ಇಲ್ಲಿ ಮತ್ತೆ ಹೋಗಿದೆ, ನೋಡಿ ಇಲ್ಲಿ ಡೌನ್ ಬಂದಿದೆ. ಈ ತರ ಮೇಲೆ ಕೆಳಗೆ ನಿಲ್ಲೋದು, ನೋಡಿ ಮೇಲೆ ಹೋಗಿದೆ ಮತ್ತೆ ಈ ತರ ಡೌನ್ ಬರೋದು, ಈ ತರ ಒಂದು ಕ್ಯಾಟಗರಿಲಿ ಹೋಗ್ತಾ ಇರುತ್ತೆ. ಹಾಗೆ ನಿಮ್ಗೆ ಇದು ಒಂದು ಪಿಡಿಲೈಟ್ ಅಂತ ನೀವೆಲ್ಲರೂ ನೋಡಿರ್ತಾರೆ, ಪಿಡಿಲೈಟ್ ಸ್ಟಾಕ್. ಇದ್ರಲ್ಲಿ ನೋಡಿ ಮೇಲೆ 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 ಹೋಗಿದೆ, ಓಕೆನಾ. ಈ ತರ ಮೇಲೇನು ಹೋಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕೂಡ ಬಂದಿದೆ, ಕೆಳಗಡೆ ಬಂದು ಮತ್ತೆ ಮೇಲೆ 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 ಹೋಗಿದೆ. ಈ ತರ ಒಂದು ಚಾರ್ಟ್ ವರ್ಕ್ ಆಗ್ತಾ ಇರುತ್ತೆ ನಮ್ಮ ಒಂದು ಚಾರ್ಟ್ ಅಲ್ಲಿ. ಇದನ್ನ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅಂತ ನೋಡೋಣ. ಇದು ಬಂದು ರಿಲಯನ್ಸ್ ಬಂದ್ಬಿಟ್ಟು ನೋಡಿ ಎಷ್ಟು ಸುಮಾರು ವರ್ಷಗಳ ಕಾಲ ನಿಂತ್ಕೊಂಡಿದೆ. ಸುಮಾರು ಹೇಳ್ತಾರೆ ಸರ್ ನಾನು ತಗೊಂಡೆ ಹೋಗ್ತಾನೆ ಇಲ್ಲ ಸರ್ ಸ್ಟಾಕ್ ಅಂತ ಹೇಳ್ತಾ ಇರ್ತೀವಿ. ನೋಡಿ ಇಲ್ಲಿ ಬರುತ್ತೆ, ನೀವು ಇಲ್ಲಿ ಎಕ್ಸಿಟ್ ಆಗ್ತೀರಾ ಮತ್ತೆ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಬಂದು ಇದು ರಿಲಯನ್ಸ್ ಅಲ್ಲಿ ಬಂದು ಏನಾಗುತ್ತೆ ನೋಡಿ, ಎಕ್ಸಾಂಪಲ್ ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ನಾವು ಈ ಪಾಯಿಂಟ್ ಅಲ್ಲಿ ತಗೊಂತೀವಿ ಅನ್ಕೊಳ್ಳಿ ಒಂದು ಸ್ಟಾಕ್ ನ, ತಗೊಂಡ ಏನ್ ಮಾಡುತ್ತೆ, ಡೌನ್ ಬರುತ್ತೆ ಇದು 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ, 4 ತಿಂಗಳಾಗುತ್ತೆ, ಡೌನ್ ಬರುತ್ತೆ. ಆಮೇಲೆ ಅಂತ ಬೇಜಾರಾಗಿ ನಾವು ಇಲ್ಲಿಂದ ಎಕ್ಸಿಟ್ ಆಗ್ತೀವಿ. ಎಕ್ಸಿಟ್ ಆದಾಗ ಮತ್ತೆ ಮೇಲೆ ಹೋಗುತ್ತೆ. ಅವಾಗ ನಾವೇನ್ ಅನ್ಕೊಂತೀವಿ, ಅಯ್ಯೋ ನಾನು ಯಾವಾಗ ಮಾರ್ತೀನಿ ಅವಾಗ ಮೇಲೆ ಹೋಗುತ್ತೆ ಅಂತ ನಾವು ಅನ್ಕೊಂತೀವಿ, ಹೌದಲ್ವಾ. ಈ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಿರುತ್ತೆ. ಅಗೇನ್ ನೋಡಿ ಇದು ಮೇಲೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಎಂಟ್ರಿ ಆಗ್ತೀವಿ, ಮತ್ತೆ ಕೆಳಗಡೆ ಬರುತ್ತೆ. ಮತ್ತೆ ಯಾವಾಗ ನೋಡ್ರಿ ಹಿಂಗೆ ಆಗುತ್ತೆ, ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಅಂತೀವಿ, ಮತ್ತೆ ಮೇಲೆ ಹೋಗುತ್ತೆ. ಈ ತರ ಸ್ಟಾಕ್ ಅಲ್ಲಿ ನಡೀತಾ ಇರುತ್ತೆ. ಅವಾಗ ಏನಾಗುತ್ತೆ, ಎಕ್ಸಾಕ್ಟ್ ಆಗಿ ನಾವು ಇಲ್ಲೇ ಎಕ್ಸಿಟ್ ಆಗ್ತೀವಿ, ಎಂಟ್ರಿ ಆಗ್ತೀವಿ, ಮತ್ತೆ ಕೆಳಗಡೆ ಬರುತ್ತೆ. ಎಕ್ಸಾಕ್ಟ್ ಆಗಿ ನಾವು ಇಲ್ಲಿ ಮಾರ್ಬಿಡ್ತೀವಿ, ಎಕ್ಸಿಟ್ ಆಗ್ಬಿಟ್ಟು ಮಾರ್ಬಿಡ್ತೀವಿ, ಮೇಲೆ ಹೋಗುತ್ತೆ. ಈ ತರ ಒಂದು ಏನಕ್ಕಾಗುತ್ತೆ ಅಂತ ಜಸ್ಟ್ ಇದಕ್ಕೋಸ್ಕರನೇ ಆಗೋದು. ಯಾವಾಗೆಲ್ಲ ನೀವು ಮಾರ್ತೀರಾ ಅವಾಗ ಮೇಲೆ ಹೋಗುತ್ತೆ, ಯಾವಾಗೆಲ್ಲ ನೀವು ತಗೊಂತೀರಾ ಕೆಳಗಡೆ ಬರ್ತಾ ಇರುತ್ತೆ. ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು ಇದರಿಂದನೇ. ಭಾರತಿ ಏರ್ಟೆಲ್ ನೋಡ್ಬೋದು, ಇದ್ರಲ್ಲೂ ಅಷ್ಟೇ ಸುಮಾರು ವರ್ಷಗಳಿಂದ ನೋಡಿ ಮೇಲೆ ಎಲ್ಲೂ ಹೋಗಿಲ್ಲ, ನೋಡಿ ಕೆಳಗೆ ಮೇಲೆ ಕೆಳಗೆ ಮೇಲೆ. ಇದನ್ನ ಏನಂತ ಹೇಳಿದ್ವಿ ನಾವು ಅವಾಗಲೇ, ಸೈಡ್ ವೇಸ್ ಅಂತ ಕರಿತೀವಿ. ಸೈಡ್ ವೇಸ್ ಅಂದ್ರೆ ನಿಂತಲ್ಲೇ ನಿಂತಿರುತ್ತೆ, ಒಂದು ರೇಂಜ್ ಅಲ್ಲಿ ನಿಂತಿರುತ್ತೆ. ಈ ರೇಂಜ್ ಇದೆ ನೋಡಿ, ಈ ರೇಂಜ್ ಅಲ್ಲಿ ನಿಂತಿರುತ್ತೆ. ಅವಾಗ ನಾವು ಅದೇ ಇಲ್ಲಿ ಏನ್ ಮಾಡ್ತೀವಿ, ನಾವು ಇಲ್ಲಿ ಎಕ್ಸಿಟ್ ಆಗ್ತೀವಿ, ಮೇಲೆ ಹೋಗುತ್ತೆ, ಇಲ್ಲಿ ತಗೊಂತೀವಿ, ಮತ್ತೆ ಕೆಳಗೆ ಬರುತ್ತೆ. ಈ ತರ ಒಂದು ಆಗ್ತಾನೆ ಇರುತ್ತೆ ಎಕ್ಸ್ಪೀರಿಯನ್ಸ್. ಸ್ಟಾಕ್ ಮಾರ್ಕೆಟ್ ಆಗಲ್ಲ ಬಿಡು ಅಂತ ನಾವು ತುಂಬಾ ಏನೋ ಬೇಜಾರಾಗಿ ನಾವು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಅಂತ ಬಿಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಕೆಲವೊಂದು ಸ್ಟಾಕ್ ಏನಾಗುತ್ತೆ, ಈಗ ಸುಜಲಾನ್, ತುಂಬಾ ಜನ ನನಗೆ ನಮ್ಮ ಲೈವ್ ಮಾಡ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ, ತುಂಬಾ ಜನ ಸರ್ ಸುಜಲಾನ್ ಅಂತ ಕೇಳ್ತಾ ಇರ್ತಾರೆ. ನೀವು ನೋಡಬಹುದು ಇಲ್ಲಿ ಆಲ್ಮೋಸ್ಟ್ ಇದು ಡೇಟ್ ಬಂದು 2009, ಓಕೆನಾ. 2009 ಇಂದ ಬೀಳ್ತಾನೆ ಇದೆ ನೋಡಿ, ಬೀಳ್ತಾನೆ ಇದೆ. ಪೇಷನ್ಸ್ ನೋಡಿ 2015 ಮತ್ತೆ ನೋಡಿ ವಾಪಸ್ ಹೋಯ್ತು, ಮತ್ತೆ ನೋಡಿ ಬೀಳ್ತಾನೆ ಇದೆ. ಅಗೇನ್ ಬಂದು 2020 ಬಂದ್ವಿ ನೋಡಿ, 21 ಅಲ್ಲಿ ಸ್ವಲ್ಪ ಮೇಲೆ ಹೋಗಿ ಶುರು ಆಗಿದೆ. ಎಷ್ಟು ವರ್ಷ ಆಯ್ತು ಸರ್, ಆಲ್ಮೋಸ್ಟ್ 10 ವರ್ಷ. 10 ವರ್ಷವರೆಗೆ ಯಾರು ಕೊಯ್ತಾರೆ, ಎಲ್ಲೋ ಒಂದ್ ಕಡೆ ಎಕ್ಸಿಟ್ ಆಗಿರ್ತೀರಾ ನೋಡಿ. ಇವಾಗ ಮತ್ತೆ ಹೋಗಕ್ ಶುರು ಆಗಿದೆ. ಇದು ಹೆಂಗ್ ಗೊತ್ತಾಗುತ್ತೆ, ನಾರ್ಮಲಿ ನೀವು ಚಾರ್ಟ್ ನೋಡಿಲ್ಲ ಅಂದ್ರೆ ಗೊತ್ತಾಗಲ್ಲ. ಇವಾಗ ಇದು ಹೋಗ್ತಾ ಇದೆ ಅಲ್ವಾ, ಇದು ಹೋಗ್ತಾ ಇದೆ, ಇಲ್ಲಾಂದ್ರೆ ವಾಪಸ್ ಬರುತ್ತಾ ಇಲ್ಲ ಕಂಟಿನ್ಯೂ ಆಗುತ್ತಾ, ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಟೆಕ್ನಿಕಲ್ ಅನಾಲಿಸಿಸ್ ಕಲ್ತ್ರೆ 100% ಗೊತ್ತಾಗುತ್ತೆ ಇದು ಮೇಲೆ ಹೋಗ್ತಾ ಇದೆಯಾ ಇಲ್ಲ ಕೆಳಗಡೆ ಬರ್ತಾ ಇದೆ ಅಂತ. ಇಲ್ಲಾಂದ್ರೆ ಯಾವಾಗ ರಿವರ್ಸ್ ನೋಡಿ, ಇಲ್ಲಿ ಒಂದು ಬಾಟಮ್ ಆಗಿದೆ ಸುಜಲಾನ್, ನೀವು ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಒಂದು ಬಾಟಮ್ ಆಗಿದೆ. ಇದು ಬಂದು ಒಂದು 2021 ಅಲ್ಲಿ ನಿಧಾನ ಹೋಗಕ್ಕೆ ಶುರು ಆಗ್ತಾ ಇದೆ. ಈ ತರ ನೀವು ರೀಡ್ ನ ಮಾಡಬಹುದು. ಇಲ್ಲ ಅಂದ್ರೆ ನೀವು ಗೆಸ್ ಅಲ್ಲಿ ಮಾಡಿದ್ರೆ ಇಲ್ಲೆಲ್ಲೋ ಎಂಟ್ರಿ ಆಗ್ತಾರೆ ಕೆಳಗಡೆ ಬರುತ್ತೆ, ಇಲ್ಲೆಲ್ಲೋ ಎಂಟ್ರಿ ಆಗ್ತಾರೆ ಕೆಳಗಡೆ ಬರುತ್ತೆ, ಬಟ್ ಯಾವಾಗ ರಿವರ್ಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಈ ಒಂದು ನಮ್ಮ ಒಂದು ಕ್ಯಾಂಡಲ್ಸ್ ಒಂದು ಚಾರ್ಟ್ ನೋಡೋ ಮುಖಾದ್ರೆ ನೀವು ಕಂಡುಹಿಡಿಬಹುದು. ಆಮೇಲೆ ನೋಡಿ ಒಂದು ಸ್ಟಾಕ್ ಎಸ್ ಬ್ಯಾಂಕ್, ಸುಮಾರು ಜನ ಇನ್ವೆಸ್ಟ್ಮೆಂಟ್ ಕೂಡ ಅವಾಗ ಒಂದು ಟೈಮಲ್ಲಿ ಮಾಡಿದ್ರು. ನಾವು ಯಾವಾಗ ಒಂದು 200 ಇತ್ತು ಅವಾಗ ನಾನು ಯೂಟ್ಯೂಬ್ ಅಲ್ಲಿ ಸುಮಾರು ಹೇಳಿದೀನಿ ಇದು ನೋ ಬ್ಯಾಂಕ್ ಅಂತ, ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಯಾರೆಲ್ಲ ಎಂಟ್ರಿ ಆಗಿದ್ದಾರೆ ಆಲ್ಮೋಸ್ಟ್ 350 ರೂಪಾಯಿ ನೋಡಿ ತಗೊಂಡಿದ್ರೆ, ಇಲ್ಲಿ ನೋಡಿ ಕಂಟಿನ್ಯೂ ಬರ್ತಾ ಇದೆ. ರಿವರ್ಸ್ ಆಗ್ತಾ ಇದೆ, ಇನ್ನೂ ಆಗ್ತಾ ಇಲ್ಲ, ಇಲ್ಲೇ ನಿಂತ್ಕೊಂಡಿದೆ ಒಂದು ರೇಂಜ್ ಅಲ್ಲಿ, ಇಲ್ಲಿ ನಿಂತಿರುತ್ತೆ. ಇನ್ ಕೇಸ್ ಇದನ್ನ ದಾಟಿದ್ರೆ ಮೇಲೆ ಹೋಗುತ್ತೆ. ಇದನ್ನ ಯಾವಾಗ ಗೊತ್ತಾಗುತ್ತೆ, ನೀವು ಚಾರ್ಟ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಓಕೆ, ಆ ಚಾರ್ಟ್ ನ ಎಲ್ಲಿ ನೋಡೋದು, ಹೇಗೆ ನೋಡೋದು ಅದು ಕೂಡ ನಾವು ನೋಡೋಣ. 2 ವೆಬ್ಸೈಟ್ ಇದೆ ಚಾರ್ಟ್ ನೋಡಕ್ಕೆ ನಿಮ್ಗೆ. ಆ ವೆಬ್ಸೈಟ್ ಗಳು ಬಂದ್ಬಿಟ್ಟು ಸುಮಾರು ಜನ ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಟ್ರೇಡಿಂಗ್ ವ್ಯೂ ಅಂತ ಬರುತ್ತೆ, ಒಂದು ವೆಬ್ಸೈಟ್ ಇದೆ ಟ್ರೇಡಿಂಗ್ ವ್ಯೂ ಅಂತ. ಇಲ್ಲಿ ಹೋಗಿ ಈ ತರ ನೀವು ಚಾರ್ಟ್ ನ ನೋಡಬಹುದು. ನಿಮ್ದು ಯಾವ್ದೆಲ್ಲ ಒಂದು ಸ್ಟಾಕ್ ಇದೆಯೋ ಒಂದು ವಾಚ್ ಲಿಸ್ಟ್ ಅಲ್ಲಿ ಹಾಕೊಂಡು ಈ ತರ ಒಂದು ಚಾರ್ಟ್ ನ ನೋಡಬಹುದು. ನೋಡಿ ಇಲ್ಲೆಲ್ಲ ಚಾರ್ಟ್ ನ ಈ ತರ ನೋಡಬಹುದು. ಇಲ್ಲೆಲ್ಲ ಟೂಲ್ಸ್ ಇರುತ್ತೆ. ನೀವು ಯಾವ್ದಾನ ಒಂದು ಲೈನ್ ಹೇಳ್ಕೋಬೇಕಾ, ಈ ತರ ಎಕ್ಸಾಂಪಲ್ ಒಂದು ಲೈನ್ ಹಾಕೋಬೇಕು ನೋಡಿ, ಲೈನ್ ಹಾಕೋಬಹುದು. ಇಲ್ಲ ಒಂದು ಸೈಡ್ ಲೈನ್ ಹಾಕೋಬಹುದಾ, ಈ ತರ ಸೈಡ್ ಲೈನ್. ಇವೆಲ್ಲ ಏನಕ್ಕೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಇದನ್ನ ನೀವು ಕಲ್ತಾಗ ಯೂಸ್ ಆಗುತ್ತೆ. ಈ ತರ ಒಂದು ವೆಬ್ಸೈಟ್ ನ ಕೂಡ ಯೂಸ್ ಮಾಡಬಹುದು. ಆಮೇಲೆ investing.com ಅಂತ ಇದೆ. ಇದನ್ನೆಲ್ಲರೂ ಅದನ್ನ ಟ್ರೇಡ್, ಇದು ಬಂದ್ಬಿಟ್ಟು ಶಾರ್ಟ್ ಟೈಮ್ ಟ್ರೇಡಿಂಗು ಇಂಟರ್ಡೇ ಮಾಡೋರೆಲ್ಲ ಯೂಸ್ ಮಾಡ್ತಾರೆ. ಇದನ್ನ ನಾನು ಯೂಸ್ ಮಾಡ್ತೀನಿ. ಇದು investing.com ಅಂತ ಹೋಗಿ ನೀವು ಇಲ್ಲೊಂದು ಈ ತರ ಒಂದು ಲೈನ್ ಪ್ಲಾಟ್ಫಾರ್ಮ್ ಬರುತ್ತೆ. ಜೂಮ್ ಔಟ್ ಮಾಡಿದ್ರೆ ಹೋಗ್ಬಿಟ್ಟು ನೀವು ನಿಮಗೆ ಬೇಕಾಗಿರೋ ಒಂದು ಟೂಲ್ಸ್ ಗಳನ್ನ ಹಾಕೋಬಹುದು. ಇಲ್ಲಿ ಕ್ಯಾಂಡಲ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಡಲ್ಸ್ ಬರಕ್ ಶುರು ಆಗುತ್ತೆ. ಎಕ್ಸಾಂಪಲ್ ನಮ್ಮ
ಟಾಟಾ ಪವರ್ ಸೋಷಿಯಲ್ ಮೀಡಿಯಲ್ಲಿ ಆಲ್ರೆಡಿ ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ ಟಾಟಾ ಪವರ್ ಅಂತ ಹಾಕೋಣ ನೋಡಿ. ಈ ತರ ಕ್ಯಾಂಡಲ್ ಸ್ಟಿಕ್ ಓಪನ್, ಇದರಲ್ಲಿ ನೀವು ಏನು ಯಾವ ತರ ಬೇಕಾದ್ರೂ ನೋಡಬಹುದು. ಇದು ವ್ಯಾಲ್ಯೂಮ್ ನೋಡಿ, ಇದು ವ್ಯಾಲ್ಯೂಮ್ ಅಂದ್ರೆ ತುಂಬಾ ಜನ ಎಷ್ಟು ವ್ಯಾಲ್ಯೂಮ್ ಬಂದಿದೆ ಇವತ್ತು, ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದ್ಮೇಲೆ ಇದು ಕ್ರಿಯೇಟ್ ಆಗ್ತಾರೆ. ಇಲ್ಲಿ 1 ಅವರ್ ನೋಡಬಹುದು, 1 ಮಂತ್ಗೂ ನೋಡಬಹುದು. ಒಂದು ಕ್ಯಾಂಡಲ್, ನಾವು ಕ್ಯಾಂಡಲ್ ಬಗ್ಗೆ ಮಾಡಿದ್ವಲ್ಲ, ಈ ಕ್ಯಾಂಡಲ್ ಒಂದು ಗ್ರೀನ್ ಕಾಣ್ತಾ ಇದೆ ಅಂದ್ರೆ ನೀವು ಚೆಕ್ ಮಾಡಿದ್ರೆ 1 ಅವರ್ಗೆ ಯಾವ ಕ್ಯಾಂಡಲ್ ಓಪನ್ ಆಗಿದೆ, ಇದು 1 ಅವರ್ ಕ್ಯಾಂಡಲ್ ಇಲ್ಲ 1 ಡೇ ಕ್ಯಾಂಡಲ್ ಅಂತ ಕೂಡ ನೋಡಬಹುದು. ನೀವು ಪ್ರತಿಯೊಂದು ಕ್ಯಾಂಡಲ್ಗೆ ಹೆಸರು ಇರುತ್ತೆ. ನಾನು ಯಾವಾಗ್ಲೂ ಹೇಳಿರೋ ಪ್ರಕಾರ ನೋಡಿ, ಇಲ್ಲಿ ಒಂದು ಕ್ರಿಯೇಟ್ ಆಗಿದೆ ಅಲ್ವಾ, ಈ ಕ್ಯಾಂಡಲ್ ಒಂದು ಹೆಸರು ಇರುತ್ತೆ, ಈ ಕ್ಯಾಂಡಲ್ ಒಂದು ಹೆಸರು ಇರುತ್ತೆ. ಇದು ಕ್ಯಾಂಡಲ್ಗೆ ಏನು ಅವಾಗಲೇ ತೋರಿಸೋಲ್ಲ ಮೋರೋಬೋಜ ಅಂತ ನೋಡಿ. ಈ ಮೋರೋಬೋಜ ಬಂದ್ಮೇಲೆ ಯಾವ ತರ ನೋಡಿ ಮೇಲೆ 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 ಹೋಗಿದೆ. ಬಟ್ ಇಲ್ಲಿ ಕ್ಯಾಚ್ ಏನಂದ್ರೆ ಎಲ್ಲಾ ಕಡೆ ಇದು ಆ ಕ್ರಿಯೇಟ್ ಆಗಲ್ಲ, ಬಟ್ ಸ್ಪೆಷಲ್ ಪ್ಲೇಸ್ ಇರುತ್ತೆ. ಆ ಪ್ಲೇಸ್ ಅಲ್ಲಿ ಮಾತ್ರ ಈ ಕ್ಯಾಂಡಲ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನ ನಾವು ಕಂಡುಹಿಡಿಬೇಕಾಗುತ್ತೆ ಯಾವ ಪ್ಲೇಸ್ ಅಲ್ಲಿ ಇದು ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ತರ ಎಕ್ಸಾಂಪಲ್ ನೀವು ಫಂಡಮೆಂಟಲ್ ಎಲ್ಲ ನಾನು ಹೇಳಿದೆ ಆಲ್ರೆಡಿ, ನಾವು ಜನರಲಿ ನೋಡ್ತೀವಿ ಈ ತರ screener.in ಅಂತ. ಫಂಡಮೆಂಟಲ್ ಹೋಗಿ ನೋಡ್ತಾರೆ, ಇದು ಲೇಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ, ನಮಗೆ ಎಕ್ಸಾಕ್ಟ್ ಟೈಮಿಂಗ್ ಸಿಕ್ಕಲ್ಲ. ತುಂಬಾ ಜನ ಫಂಡಮೆಂಟಲ್ ನೋಡ್ತೀನಿ ಅಂತಾರೆ, ಬಟ್ ನಾವ್ ಯಾಕೆ ಟೆಕ್ನಿಕಲ್ಲೇ ಕಲಿಬೇಕಂತ ಯೋಚನೆ ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಡೇ ಅಂದ್ರೆ 1 ಡೇ ಈ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಎಕ್ಸಾಂಪಲ್ ಫ್ರೈಡೆ ಅಲ್ವಾ, ಫ್ರೈಡೆ ಕ್ಲೋಸ್ ಆಗಿದೆ ಮಾರ್ಕೆಟ್, ಇದು ಬಂದ್ಬಿಟ್ಟು ಫ್ರೈಡೆ ಕ್ಯಾಂಡಲ್. ಇದು ಇಲ್ಲಿ ನೋಡಿ, ಇದು ಫ್ರೈಡೆ ಕ್ಯಾಂಡಲ್. ಈ ಫ್ರೈಡೆ ಕ್ಯಾಂಡಲ್ ಇದಕ್ಕೊಂದು ಹೆಸರು ಇರುತ್ತೆ, ಸೆಂಟ್ರಲ್ ಬಟ್ ಸ್ಪಾಟ್ ಇರುತ್ತೆ. ಇದು ಆದ್ಮೇಲೆ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಈ ತರ ಒಂದು ಕ್ರಿಯೇಟ್ ಆಗಬಹುದು, ಇನ್ನೊಂದು ಈ ತರ ಒಂದು ಇನ್ನೊಂದು ಕ್ಯಾಂಡಲ್ ಬರಬಹುದು. ಆ ಪ್ಯಾಟರ್ನ್ ಕ್ರಿಯೇಟ್ ಆಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸ್ಟಾಕ್ ಕೆಳಗಡೆ ಬರುತ್ತೆ ಅಲ್ಲ ಮೇಲೆ ಹೋಗುತ್ತೆ ಅಂತ. ಈ ತರ ಡಿಪೆಂಡ್ ಆಗುತ್ತೆ. ಈ ತರ ವೆಬ್ಸೈಟ್ ಇರುತ್ತೆ, ಇಲ್ಲಿ ಪ್ರತಿಯೊಂದು ಕೂಡ ಸುಮಾರು ಟೂಲ್ಸ್ ಗಳು ಇರುತ್ತೆ, ಅದನ್ನು ನೀವು ಕಲಿಬಹುದು. ಇದೆಲ್ಲ ಒಂದು ಬೇಸಿಕ್ ಆಯ್ತು ಸ್ನೇಹಿತರೆ. ನಾವು ನಿಮಗೆ ಒಂದು ಈಸಿಯಾಗಿ ಒಂದು ಸ್ಟಾಕ್ ನ ಹೇಗೆ ಹೇಗೆ ಪ್ರಿಡಿಕ್ಟ್ ಮಾಡಬೇಕು, ಹೇಗೆ ಸ್ಟಾಕ್ ಅಲ್ಲಿ ಎಂಟ್ರಿ ಆಗಬೇಕಂತ ಕಂಪ್ಲೀಟ್ ಒಂದು ನನ್ನ 8 ವರ್ಷದ ಅನುಭವದ ಮೇಲೆ ಒಂದು ಕೋರ್ಸ್ ನ ಮಾಡಿದೀನಿ. ಆ ಕೋರ್ಸ್ ಕೂಡ ನೀವು ಯಾರೆಲ್ಲ ಜಾಯಿನ್ ಆಗ್ಬಹುದು. ಈ ಕೋರ್ಸ್ ಜಾಯಿನ್ ಆಗಿದ್ರೆ ಏನೆಲ್ಲ ನಿಮಗೆ ಬೆನಿಫಿಟ್ ಸಿಗಬಹುದು, ಯಾವ ರೀತಿ ಕಲಿಬಹುದು, ಏನೇನೇ ಪ್ರಿಡಿಕ್ಟ್ ಮಾಡಬಹುದು, ಇಷ್ಟೊತ್ತೆಲ್ಲ ಬೇಸಿಕ್ ತಿಳ್ಕೊಂಡಿದ್ದೀರಾ. ಇದರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ 21 ಸಬ್ಜೆಕ್ಟ್ ಗಳು ಇರುತ್ತೆ. ಎಷ್ಟಿರುತ್ತೆ ಸರ್? 21 ಸಬ್ಜೆಕ್ಟ್ ಇರುತ್ತೆ. ಜಸ್ಟ್ ನಾವು ಒಂದು ಸಬ್ಜೆಕ್ಟ್ ನ ಡಿಸ್ಕಸ್ ಮಾಡಿದೀವಿ. ಯಾವ ಸಬ್ಜೆಕ್ಟ್ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ಕ್ಯಾಂಡಲ್ ಸ್ಟಿಕ್ ಅಂತ ಈ ಸಬ್ಜೆಕ್ಟ್ ನ ನಾವು ಡಿಸ್ಕಸ್ ಮಾಡಿದೀವಿ. ಈ ಸಬ್ಜೆಕ್ಟ್ ಡಿಸ್ಕಸ್ ಮಾಡಿ 21 ಸಬ್ಜೆಕ್ಟ್ ಸಿಗುತ್ತೆ ಕೋರ್ಸ್ ಅಲ್ಲಿ. ಯಾಕಂದ್ರೆ ಕಂಪ್ಲೀಟ್ ಒಂದು ನನ್ನ 8 ಇಯರ್ ಏನೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ, ಪ್ರೈಸ್ ಆಕ್ಷನ್, ಒಂದು ಟೆಕ್ನಿಕಲ್ ಅನಾಲಿಸಿಸ್, 3 ಸಬ್ಜೆಕ್ಟ್ ಬರುತ್ತೆ. ಯಾಕೆ ನಾವು ಸ್ಟಾಕ್ ಯಾವ ತರ ನಾವು ಬಿಹೇವ್ ಮಾಡ್ತೀವಿ ಸ್ಟಾಕ್ ಜೊತೆ ಅಂತ ಅದು ಕೂಡ ಇದರಲ್ಲಿ ಈ ಕೋರ್ಸ್ ಅಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕೋರ್ಸ್ ಅಲ್ಲಿ ನಾವು ಏನೆಲ್ಲ ಕಲಿಬಹುದು. ಯಾಕಂದ್ರೆ ಸರ್ ಏನೇ ಕಲಿಬೇಕಂದ್ರೆ ನಾನು ಅವಾಗ್ಲೇ ಹೇಳಿದೆ ವೈ ಅಂತ, ಹೌದಲ್ವಾ? ಯಾಕೆ ವೈ ಬೇಕು ನಮಗೆ ತುಂಬಾ ಇಂಪಾರ್ಟೆಂಟ್, ಹೌದಲ್ವಾ? ವೈ ಹೇಗೆ ಏನೆಲ್ಲ ಇದರಲ್ಲಿ ಪ್ರಿಡಿಕ್ಟ್ ಮಾಡಬಹುದು ನಾವು. ಎಕ್ಸಾಂಪಲ್ ನಿಮ್ಗೊಂದು ಸ್ಟಾಕ್ ಮೇಲೆ ಹೋಗ್ತಾ ಇದೆ, ಇದು 100 ರೂಪಾಯಿ ಹೋಗಿದೆ ಅನ್ಕೊಳ್ಳೋಣ, ಓಕೆನಾ? 100 ರೂಪಾಯಿ ಹೋಗಿದೆ, ಇಲ್ಲಿಂದ ಕೆಳಗಡೆ ಬರಕ್ ಶುರು ಆಯ್ತು. ಎಲ್ಲಿ ಬರ್ಬೋದು? 90 ರೂಪಾಯಿಗೆ ಬಂದು ಸ್ಟಾಪ್ ಆಗ್ಬೋದಾ? ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲ 80 ರೂಪಾಯಿ ಬಂದು ಸ್ಟಾಪ್ ಆಗ್ಬೋದಾ? ಇಲ್ಲ ಬಂದು ಮತ್ತೆ 70 ರೂಪಾಯಿಗೆ ಬಂದು ಏನಾದ್ರು ಸ್ಟಾಪ್ ಆಗ್ಬೋದಾ ಅಂತ ಈ ಒಂದು ಕೋರ್ಸ್ ಅಲ್ಲಿ ನಾವು ತಿಳ್ಕೊಬಹುದು. ಯಾವ ರೀತಿ ಅಂತ ತಿಳ್ಕೊಬಹುದು. ಟೂಲ್ ಬರುತ್ತೆ ಅದಕ್ಕೆ ತಿಳ್ಕೊಬಹುದು. ಅಗೇನ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಸ್ಟಾಕ್ ಮೇಲೆ ಹೋಗ್ತಾ ಇದೆ, ಸ್ಟಾಕ್ ಮೇಲೆ ಹೋಗ್ತಾ ಇದೆ, ಮೇಲೆ ಹೋಗ್ತಾ ಇದೆ, ಮೇಲೆ ಹೋಗ್ತಾ ಇದೆ. ಇದು ಎಲ್ಲವರೆಗೂ ಹೋಗ್ಬೋದು, ಎಲ್ಲಿಂದ ರಿವರ್ಸ್ ಆಗ್ಬೋದು ಅಂತ ನಮ್ಮ ಒಂದು ಪ್ಯಾಂಡಲ್ ಆಲ್ರೆಡಿ ನಿಮ್ಗೆ ತೋರಿಸ್ತೆ. ಒಂದು ಕ್ಯಾಂಡಲ್ ಅಲ್ಲಿ ಯಾವ ಒಂದು ಕ್ಯಾಂಡಲ್ ಓಪನ್ ಆಗೋದ್ರಿಂದ ಇಲ್ಲಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಈ ಪ್ಯಾಟರ್ನ್ ಕ್ರಿಯೇಟ್ ಆದ್ಮೇಲೆ ಕೆಳಗಡೆ ಬರುತ್ತೆ ಅನ್ನೋದು ಕೂಡ ತಿಳ್ಕೋಬಹುದು. ಮತ್ತೆ ಸೈಡ್ ವೈಸ್ ಹೇಳಿದೆ ನಾನು, ಸೈಡ್ ವೈಸ್ ಇರುತ್ತೆ. ಆ ಸೈಡ್ ವೈಸ್ ಎಲ್ಲವರೆಗೂ ನಿಂತ್ಕೊಂಡಿರುತ್ತೆ. ನೀವು ಎಕ್ಸಾಂಪಲ್ ಇಲ್ಲಿ ಎಂಟ್ರಿ ಆಗಿದ್ರೆ ಅನ್ಕೊಳ್ಳಿ, ಇಲ್ಲಿ ವೇಸ್ಟ್ ಇನ್ನೂ ಒಂದು 1 ತಿಂಗಳು 2 ತಿಂಗಳು ನಿಂತ್ಕೊಂಡಿದೆ ಅನ್ಕೊಳ್ಳಿ, ನೀವು ಸುಮ್ಮನೆ ಕಾಯ್ಕೊಂಡು ಕೂಡಬಹುದು. ಅದನ್ನೇ ಸ್ಟಾಕ್ ಎಕ್ಸಾಕ್ಟ್ ಆಗಿ ನಿಂತು ಬಿಟ್ಟು ಆಮೇಲೆ ಯಾವಾಗ ಮೇಲೆ ಹೋಗುತ್ತೆ ಆವಾಗ ನೀವು ಕೂಡ ಒಂದು ಈ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಈ ಒಂದು ರೆಸಿಸ್ಟೆನ್ಸ್ ಯಾವಾಗ ಬ್ರೇಕ್ ಆಗುತ್ತೆ ಅದು ಕೂಡ ಈ ಒಂದು ಕೋರ್ಸ್ ಅಲ್ಲಿ ನೀವು ತಿಳ್ಕೋಬಹುದು. ಸ್ವಿಂಗ್ ಟ್ರೇಡ್ ಅಂತ ಹೇಳ್ತೀವಿ, ಸ್ವಿಂಗ್ ಟ್ರೇಡ್ ಕಲಿಬಹುದು, ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ ಕಲಿಬಹುದು. ಪ್ರತಿಯೊಂದು ಕೂಡ ಈ ಒಂದು ಚಾರ್ಟ್ ಏನೇ ಒಂದು ಸ್ಟಾಕ್ ಅಲ್ಲಿ ಮೇಲೆ ಕೆಳಗೆ ಹೇಗಾಗುತ್ತೆ ಅಂತ ನೀವು ಇದರಲ್ಲಿ ಕಲಿಬಹುದು, ಈ ಒಂದು ಕೋರ್ಸ್ ಅಲ್ಲಿ ಕಲಿಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸುಮ್ಮನೆ ಬರೀ ಕೋರ್ಸ್ ಕೊಡ್ತಾ ಇಲ್ಲ ನಿಮ್ಗೆ, ಇದರಲ್ಲಿ ಬೋನಸ್ ಕೂಡ ಇದೆ. ಬೋನಸ್ ಏನಪ್ಪಾ ಅಂತಂದ್ರೆ ಇಷ್ಟೊಂದು ಬೋನಸ್ ಯಾರು ನಿಮ್ಗೆ ಕೊಟ್ಟಿರಲ್ಲ ಅನ್ಕೊಂತೀನಿ ನಾನು. ಯಾವುದೇ ಒಂದು ವೆಬಿನಾರ್ ಅಟೆಂಡ್ ಮಾಡಿರ್ಬೋದು. ಒಂದು 10x ಅಂದ್ರೆ 10 ಪಟ್ಟು ಆಗುವಂತ ಒಂದು ಸ್ಟಾಕ್ಸ್ ಗಳು ನಾನು 10 ಸ್ಟಾಕ್ ಕೊಟ್ಟಿರ್ತೀನಿ. ನೀವು ಯಾವಾಗ ಬೇಕಾದ್ರೆ ಆ 10 ಸ್ಟಾಕ್ ಬಗ್ಗೆ ನಮ್ಗೆ ಡಿಸ್ಕಸ್ ಮಾಡಬಹುದು ನಮ್ಮ ಜೊತೆ. ಫ್ರೀ ಕೋರ್ಸ್ PDF ಇರುತ್ತೆ, ನಿಮ್ಗೆ ಅದನ್ನ ಆಸ್ ಎ ಬೆಂಡಿಂಗ್ ಬುಕ್ ತರ ಪ್ರಿಂಟ್ ಮಾಡ್ಕೊಂಡು ನಿಮ್ಮ ಹತ್ರ ಆಸ್ ಎ ರೆಫರೆನ್ಸ್ ಇಟ್ಕೋಬಹುದು. ಆಮೇಲೆ ಲೈಫ್ ಟೈಮ್ ವಾಟ್ಸ್ಆಪ್ ಸರ್, 1 ವರ್ಷ 2 ವರ್ಷ ಅಲ್ಲ, ಲೈಫ್ ಟೈಮ್ ವಾಟ್ಸ್ಆಪ್ ಅಸೆಸ್ ಗ್ರೂಪ್ ಅಸೆಸ್ ಇರುತ್ತೆ. ಈ ಗ್ರೂಪ್ ಅಲ್ಲಿ ಬಂದ್ಬಿಟ್ಟು ನೀವು ಏನ್ ಬೇಕಾದ್ರೂ ಡಿಸ್ಕಸ್ ಕೋರ್ಸ್ ಬಗ್ಗೆ ಮಾಡಬಹುದು, ಓಕೆನಾ? ಸರ್ ಯಾವ ಸ್ಟಾಕ್ ತಗೋಬೇಕಂತ ಹೇಳಿ ಅಂತ ಕೇಳಬಾರ್ದು. 10 ಸ್ಟಾಕ್ ಕೊಟ್ಟಿರ್ತೀನಿ, 10 ಸ್ಟಾಕ್ ಬಗ್ಗೆ ನೀವು ಡಿಸ್ಕಸ್ ನ ಮಾಡಬಹುದು. ಅದು 10 ಪಟ್ಟು ಆಗುವಂತ ಸ್ಟಾಕ್ಗಳು. ಲೈಫ್ ಟೈಮ್ ಫ್ರೀ ಇರುತ್ತೆ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್. ಮತ್ತೆ ಫ್ರೀ ಪ್ರಾಕ್ಟೀಸ್ ಕ್ಲಾಸಸ್ ಇರುತ್ತೆ. ಒಂದು ಜೂಮ್ ಮೀಟಿಂಗ್ ಮಾಡಿ ನೀವು ಏನ್ ಕಲ್ತಿದ್ದೀರಾ ಏನ್ ಕಲ್ತಿಲ್ಲ ಅಂತ ಮತ್ತೆ ಪ್ರಾಕ್ಟೀಸ್ ಮಾಡ್ತದೆ. ಯಾಕಂದ್ರೆ ಒಂದ್ ಕಡೆ ನೀವು ನೋಡ್ಕೊಂಡು ಹೋಗ್ತೀರಾ, ಇದು ರೆಕಾರ್ಡಿಂಗ್ ಇರುತ್ತೆ, ಎಲ್ಲ ರೆಕಾರ್ಡಿಂಗ್ ವಿಡಿಯೋಸ್ ಇರುತ್ತೆ. ಎಲ್ಲ ರೆಕಾರ್ಡಿಂಗ್ ವಿಡಿಯೋ ಮುಗಿದ ಮೇಲೆ ನೀವು ಗ್ರೂಪ್ ಅಲ್ಲಿ ಒಂದು ಕ್ವಶನ್ಸ್ ಕೇಳಬಹುದು. ಮತ್ತೆ ಪ್ರಾಕ್ಟೀಸ್ ಕ್ಲಾಸ್ ಕೂಡ ಇರುತ್ತೆ. ಫ್ರೀ ಸ್ವಿಂಗ್ ವಿಡಿಯೋ ಕೂಡ ಇರುತ್ತೆ, ಸಪರೇಟ್ ಫೋಲ್ಡರ್ ಮಾಡಿರ್ತೀವಿ. ಸ್ವಿಂಗ್ ಟ್ರೇಡಿಂಗ್ ವಿಡಿಯೋಸ್ ಕೂಡ ನಾವು ಅದರಲ್ಲಿ ಕೊಟ್ಟಿರ್ತೀವಿ ಫ್ರೀ ಆಗಿ ಸಪರೇಟ್ ಆಗಿ. ಇದು
ಯಾವ ಥರ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೇಕು ನೀವು ಅಂತ ಕೂಡ ವಿಡಿಯೋಸ್ ಕೂಡ ಇರುತ್ತೆ, ಒಂದು ಸಪ್ರೇಟ್ ಫೋಲ್ಡರ್ ಇರುತ್ತೆ, ಅಲ್ಲಿ ನೀವು ಹೋಗಿ ನೋಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಕೋರ್ಸ್ ನ ಬೆಲೆ ಬಂದ್ಬಿಟ್ಟು 5001 ರೂಪೀಸ್ ಕಮ್ಮಿ. ಇಲ್ಲಿ ನೀವು ನೋಡಬಹುದು ನಂದು ಇದು ಒಂದು 2 ಮಂತ್ ಪೋರ್ಟ್ಫೋಲಿಯೋ, ಇದು 2 ಮಂತ್ ಪೋರ್ಟ್ಫೋಲಿಯೋ ಎಷ್ಟು ರಿಟರ್ನ್ ಬಂದಿದೆ ಅಂತ ನೋಡಬಹುದು. ಇಲ್ಲಿ 44% ಇದೆ ರಿಟರ್ನ್ ನಿಮ್ಗೆ. ಓಕೆನಾ, ಓವರ್ ಆಲ್ ಗೇನ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಆಮೇಲೆ ನನ್ನ ಇನ್ನೊಂದು ಅಕೌಂಟ್ ಇದೆ ಜೀರೋದದು, ನಮ್ಮ ವೈಫ್ ಹೆಸರಲ್ಲಿದೆ. ಅಲ್ಲಿ ಬಂದು ನಿಮ್ಗೆ ಆಲ್ಮೋಸ್ಟ್ ನೀವು ರಿಟರ್ನ್ ನೋಡಬಹುದು 180% ಇದೆ ರಿಟರ್ನ್ ನೋಡಬಹುದು ಇಲ್ಲಿ. ಯಾಕಂದ್ರೆ ಇಷ್ಟೊಂದೆಲ್ಲ ನಾವು ಕೋರ್ಸ್ ಮಾಡಿದೀವಿ ಅಂದ್ರೆ ನೀವೇನ್ ಮಾಡಿದಿರ ಅಂತ ಕೇಳ್ಬೋದು, ಮನಸ್ಸಲ್ಲಿ ಹುಟ್ಟುತ್ತೆ ಕ್ವಶನ್. ನಾನು ನಿಮ್ ಪ್ಲೇಸ್ ಅಲ್ಲಿ ಇದ್ರೆ ನನಗೂ ಹುಟ್ಟುತ್ತೆ, ಇವ್ರೇನ್ ಮಾಡಿದ್ದಾರೆ ಇಷ್ಟೊಂದೆಲ್ಲ ಹೇಳ್ತಾ ಇದಾರಲ್ಲ ಅಂತ ಎಲ್ರಿಗೂ ಅನ್ಸುತ್ತೆ, ಅದು ಕಾಮನ್. 181% ರಿಟರ್ನ್ ಕೂಡ ಇದು ಕೇವಲ ಬರೀ 1.5 ಇಯರ್, 1.5 ವರ್ಷ, 1.5 ವರ್ಷ ರಿಟರ್ನ್. ಓವರ್ ಆಲ್ ಪೋರ್ಟ್ಫೋಲಿಯೋ ರಿಟರ್ನ್ ಇದು, ಸ್ಟಾಕ್ ರಿಟರ್ನ್ ಅಲ್ಲ, ಕನ್ಫ್ಯೂಸ್ ಆಗ್ಬಿಡಿ. ಪೋರ್ಟ್ಫೋಲಿಯೋ ಯುರೋಪ್ ಎಲ್ಲ ಪೋರ್ಟ್ಫೋಲಿಯೋ ಒಂದು ಟೋಟಲ್ ಒಂದು ಗೇನು. ಮತ್ತೆ ನಂದೊಂದು ಇನ್ನೊಂದು ಅಪ್ಸ್ಟಾಕ್ ಅಲ್ಲೂ ಕೂಡ ಇದೆ ಅಕೌಂಟ್, ಅಪ್ಸ್ಟಾಕ್ ಅಕೌಂಟ್ ಕೂಡ ತೋರಿಸ್ತೀನಿ. ಆಲ್ರೆಡಿ ಇವಾಗ ನನಗನ್ಸ್ಬಿಟ್ಟು 84% ಇದೆ ರಿಟರ್ನ್. ಇಲ್ಲಿ ನೀವು ನೋಡಬಹುದು 84% ಇದೆ ಇವತ್ತಿನ ಡೇಟ್ಗೆ. ನನಗನ್ಸ್ಬಿಟ್ಟು ಇನ್ನೊಂದು ಮಂತ್ 100% ಆಗೋಗುತ್ತೆ. ಇದು ಕೂಡ ಅಷ್ಟೇ ಎಕ್ಸಾಕ್ಟ್ ಆಗಿ ಬರೀ 1 ಇಯರ್ ಪೋರ್ಟ್ಫೋಲಿಯೋ. ಇದು ಕೆಲವೊಂದು ಸ್ಟಾಕ್ 1 ಇಯರ್ ಇದೆ, 6 ಮಂತ್ ಇದೆ. ನಿಮ್ಗೆ ಆಲ್ರೆಡಿ ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ತೋರಿಸ್ತೆ 700% ಅಂತ. ಅದು ಒಂದು ಇದೇ ಒಂದು ಇದರಿಂದಾನೆ ಬಂದಿರೋದು ಒಂದು ರಿಟರ್ನ್. ನಿಮಗೆ ಇದರಲ್ಲಿ ಕೆಲವೊಂದು ಸ್ಟಾಕ್ಗಳು ನಿಮಗೆ ತೋರಿಸ್ತೀನಿ ನಾನು, ಯಾವ ತರ ಒಂದು ಸ್ಟಾಕ್ ಅಲ್ಲಿ ರಿಟರ್ನ್ ಇದೆ ನೋಡಿ. 161%, 106%, ಈ ತರ ಹೋದ್ರೆ 140%, ಎಲ್ಲ ಡಬಲ್ ಗಿಂತ ಜಾಸ್ತಿ ನೋಡಿ. 711% HBL ಅಂತ ಈ ಸ್ಟಾಕ್ ಅಲ್ಲಿ ಇಷ್ಟು % ರಿಟರ್ನ್ ಬಂದಿದೆ. 7 ಪಟ್ಟು ಒಂದು ವರ್ಷದಲ್ಲಿ, 7 ಪಟ್ಟು. ಥಿಂಕ್ ಮಾಡಿ, ಜಸ್ಟ್ ಒಂದು ವರ್ಷದಲ್ಲಿ 7 ಪಟ್ಟು ಈ ಒಂದು ಸ್ಟಾಕ್ ಅಲ್ಲಿ ನಾನು ರಿಟರ್ನ್ ತಗೊಂಡಿದ್ದೀನಿ. ಈಗ ತೋರಿಸ್ತೀನಿ, ನಿಮ್ಗೆ ಹೇಳಿದ್ದೆ. ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಇವಾಗ ಒಂದು ಲೆವೆಲ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ನಿಮ್ಗೆಲ್ಲರಿಗೂ. ಯಾರೆಲ್ಲ ಈ ಕೋರ್ಸ್ ನಮ್ಮ ವೆಬಿನಾರ್ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕಾದರೆ ಈ ವಿಡಿಯೋ ಕೆಳಗಡೆ ನಮ್ಮ ಒಂದು ಆ್ಯಪ್ ಲಿಂಕ್ ಇರುತ್ತೆ, ಆ್ಯಪ್ ಡೌನ್ಲೋಡ್ ಮಾಡಿ. ಅಲ್ಲಿ ಸುಮಾರು ಫ್ರೀ ವಿಡಿಯೋಸ್ಗಳಿದೆ, ಅದು ಕೂಡ ನೀವು ನೋಡ್ಬೋದು ಕೋರ್ಸ್ ಬೈ ಮಾಡೋದಕ್ಕೆ. ಮತ್ತು ನಮ್ಮ ವಾಟ್ಸಪ್ ನಂಬರ್ ಕೂಡ ಇದೆ, ವಾಟ್ಸಪ್ಗೆ ಮೆಸೇಜ್ ಅವ್ರು ಕಾಲ್ ಕೂಡ ಮಾಡ್ಬೋದು. ಹೆಚ್ಚಿನ ಮಾಹಿತಿ ಈ ಒಂದು ಕೋರ್ಸ್ ಬಗ್ಗೆ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಈ ಒಂದು ಕೋರ್ಸ್ ರೆಕಾರ್ಡೆಡ್ ಆಗಿರುತ್ತೆ, ಆಲ್ರೆಡಿ ಹೇಳಿದ್ದೀನಿ. ವಾಟ್ಸಪ್ ಸಪೋರ್ಟ್ ಇರುತ್ತೆ, ಜೂಮ್ ಮೀಟಿಂಗ್ ಸಪೋರ್ಟ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಸುಮಾರು ಜನ ಕಲಿತು ಒಳ್ಳೆ ಫೀಡ್ಬ್ಯಾಕ್ನ ಕೊಡ್ತಾ ಇದ್ದಾರೆ, ಒಳ್ಳೆ ರಿವ್ಯೂ ಕೂಡ ಇದೆ. ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ ಜಾಯ್ನ್ ಆಗೋಕ್ಕೆ ಅವರು ನಮ್ಮ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಪ್ಲೀಸ್ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿ, ಆಮೇಲೆ ನೀವೇ ನೋಡಿ ಯಾವ ಥರ ಅಂತ. ಅಲ್ಲಿ ಕೆಲವೊಂದು ಫ್ರೀ ವಿಡಿಯೋಸ್ ಕೂಡ ಇದ್ದಾವೆ. ಥ್ಯಾಂಕ್ ಯು ವೆರಿ ಮಚ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ದೀರಾ. ಹಾಗೆ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.